ಅನೇಕ ರಹಸ್ಯವಿರುವ ಕುಳ. ಈ ಕುಳದಲ್ಲಿ ನಿಮ್ಮ ಕಷ್ಟಗಳು ಮತ್ತು ಇಷ್ಟಾರ್ಥಗಳಿಗೆ ಫಲ ಕೊಡುವ ಪುಣ್ಯಕ್ಷೇತ್ರ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಹಾಲು ರಾಮೇಶ್ವರ ದೇವರ ಬಗ್ಗೆ ಇಲ್ಲಿನ ಅರ್ಚಕರಲ್ಲಿ ಮಾಹಿತಿ ಕಲೆ ಹಾಕೋಣ ಬನ್ನಿ. ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮ ಅವರು ವನವಾಸಕ್ಕೆ ಬಂದಾಗ ಈಗ ಮಾರವಾಗಿ ಬಂದು ಅಲ್ಲಿ ಲಿಂಗು ಸ್ಥಾಪನೆ ಮುಂದೆ ಇದೆಯಲ್ಲ ರಾಮೇಶ್ವರ, ಅಲ್ಲಿ ಲಿಂಗು ಸ್ಥಾಪನೆ ಮಾಡಿ ಅದಕ್ಕೆ ಅಭಿಷೇಕಕ್ಕೆ ನೀರು ಬೇಕಾಗಿರುತ್ತೆ. ಆ ನೀರು ಬೇಕು ಅಂದಾಗ ತನ್ನ ಬಾಣ ಇಲ್ಲಿ ಬಿಟ್ಟಾಗ ಈ ಗಂಗಾ ಮಾತೆ ಉದ್ಭವ ಆಗುತ್ತೆ. ಅದು ಕಾಶಿಯಿಂದ ಬರುತ್ತೆ ಅಂತ ಪುರಾಣದಲ್ಲಿದೆ. ಆ ನೀರು ತಗೊಂಡು ಪ್ರತಿನಿತ್ಯ ಅಲ್ಲಿ ಅಭಿಷೇಕ ಮಾಡಿರ್ತಾರೆ. ಅಭಿಷೇಕ ಮಾಡಿ ಮುಂದುವರೆದಿರ್ತಾರೆ. ಅದಾದಮೇಲೆ ಆ ಲಿಂಗು ಮೇಲೆ ಪ್ರತಿನಿತ್ಯ ಒಂದು ಹಸು ಬಂದು ತಾನಾಗಿ ತಾನು ಹಾಲು ಕರೆದು ಹೋಗ್ತಾ ಇರುತ್ತೆ. ಅದು ರಾಮ ಪ್ರತಿಷ್ಠಾಪನೆ ಮಾಡಿದ ಈಶ್ವರನ್ನ ಹಸು ಹಾಲು ಕರೆದು ಹೋಗ್ತಾ ಇರೋದ್ರಿಂದ ಹಾಲು ರಾಮೇಶ್ವರ ಅಂತ ಹೆಸರು ಬರುತ್ತೆ. ಇದು ಗಂಗಾ ಮಾತದ್ದು ಅಭಿಷೇಕ, ಇದು ಬಾಣ ಬಿಟ್ಟ ಮೇಲೆ ಗಂಗಾ ಮಾತದ್ದು ಇಲ್ಲಿ ಪ್ರತ್ಯಕ್ಷ ಆಗಿ ಹೇಳ್ತಾರೆ. ಇಲ್ಲಿ ವರಗಳು ಬರುತ್ತೆ, ಮಕ್ಕಳ ವಿಚಾರ, ಮದುವೆ ವಿಚಾರ, ಏನೇ ಒಂದು ಕೋಟಿನ ವಿಚಾರ, ಆಸ್ತಿ ವಿಚಾರ, ಏನೇ ಒಂದು ವಿಚಾರ ಕೇಳಿದಾಗ ಅಲ್ಲಿ ಅದು ಸಂಬಂಧಪಟ್ಟಿದ್ದು ಪ್ರಸಾದಗಳು ಬರುತ್ತೆ. ಆ ಪ್ರಸಾದ ಬಂದ ಮೇಲೆ ನಿಮ್ಮ ಕೆಲಸಗಳು ಆಗುತ್ತೋ ಇಲ್ಲೋ, ನಿಧಾನ ಆಗುತ್ತೋ ಆಗೋದಿಲ್ವೋ, ಆ ಥರ ಪ್ರಸಾದ ಬಂದ ಮೇಲೆ ಹೇಳ್ತಾರೆ. ಒಟ್ಟು ಹೇಳ್ಬೇಕಂದ್ರೆ ಕಲ್ಲು ಮಣ್ಣಿಂದ ಹಿಡಿದು ಬಂಗಾರ ತನಕನೂ ಪ್ರಸಾದಗಳು ಬರುತ್ತೆ. ಆ ಪ್ರಸಾದ ಬಂದ ಮೇಲೆ ನಿಮ್ಮ ಕೆಲಸಗಳು ಎಷ್ಟು ಟೈಮಲ್ಲೇ ಆಗುತ್ತೆ ಇಲ್ಲ ಆಗೋದಿಲ್ವೋ, ಅದು ಪ್ರಸಾದ ಬಂದ ಮೇಲೆ ಮುಂದಕ್ಕೆ ಹೇಳ್ತಾರೆ. ಪ್ರಸಾದ ಬಂದ ಮೇಲೆ ನೋಡಬೇಕು. ತೊಟ್ಲು ಈ ಥರ ಒಡಕ್ಲು, ಬಳೆ, ಕಲ್ಲು, ಮಣ್ಣು ಈ ಥರ ಕೆಟ್ಟದಾಗುತ್ತೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು. ಒಳ್ಳೆಯ ಫಲಗಳಂದರೆ ಪೂರ್ಣ ಫಲಗಳ ಹಣ್ಣು, ಬೆಳ್ಳಿ ತೊಟ್ಲು, ದುಡ್ಡು ಈ ಥರ ಬರುತ್ತೆ. ಆ ಪ್ರಸಾದ ಬಂದಮೇಲೆ ಮುಂದೆ ಹೇಳ್ತೀವಿ. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ಶಿವಕುಮಾರ್. ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಲ್ಪಿಸುವ ಕುಳ. ಅನೇಕ ವರ್ಷಗಳು ಕಳೆದರೂ ನೀರು ಬತ್ತದ ಕುಳ. ನಿಮ್ಮ ಕೋರಿಕೆಗೆ ಆ ಕುಳದಲ್ಲಿಯೇ ಉದ್ಭವವಾಗುತ್ತದೆ. ನೀರು ಕಾಶಿಯಿಂದ ಬರುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ಆ ಕುಳದ ಮೇಲ್ಬದಿಯಲ್ಲಿ ಗಂಗಾ ಮಾತೆ ನೆಲೆ ಊರಿದ್ದಾಳೆ. ದಿನನಿತ್ಯವೂ ಬಾವಿಯಿಂದ ಬಂದ ನೀರು ಹೀಗೆ ಹರಿಯುತ್ತದೆ ಹೊರಬದಿ ಕೊಳಗಳಿಗೆ. ದೇವಸ್ಥಾನದ ಸಂಬಂಧಪಟ್ಟ ಕಾರ್ಯ ಸಿಬ್ಬಂದಿಗಳಿದ್ದಾರೆ. ಅವ್ರ ಹತ್ರನೂ ನಾನು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕಲೆ ಹಾಕಲು ಹೊರಟಿದ್ದೇನೆ. ಇಲ್ಲಿನ ವಿಶೇಷತೆ ಬಗ್ಗೆ ತಿಳಿಯೋಣ. ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದು ಹೊಸದುರ್ಗ ತಾಲೂಕು ಮಾಡದಕೆರೆ ಹೋಬಳಿ ದೇವಪುರ ಗ್ರಾಮದಲ್ಲೈತೆ. ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿರುತ್ತೆ. ಈ ಎಲ್ಲ ಟೋಟಲ್ ಮೇಂಟೆನೆನ್ಸ್ ಎಲ್ಲ ಮುಜರಾಯಿ ದೇವಸ್ಥಾನದ ಆಗಿರೋದ್ರಿಂದ ಎಲ್ಲ ದೇವಸ್ಥಾನ ತಹಸೀಲ್ದಾರ್ ಅಂಡರಲ್ಲೇ ಎಲ್ಲ ಕೆಲಸಗಳು ನಡೀತಿದ್ದಾವೆ. ಇಲ್ಲಿ ಪ್ರತೀತಿ ಏನಂದ್ರೆ, ರಾಮ ವನವಾಸ ಟೈಮಲ್ಲಿ ಇಲ್ಲಿ ಬಂದು ತಂಗಿದ್ರು ಅಂತ, ತಂಗಿ ಬೆಳಗ್ಗೆ ಇಲ್ಲಿ ಪೂಜೆ ಮಾಡಿ ಇಲ್ಲಿಂದ ರಾಮೇಶ್ವರಕ್ಕೆ ಹೋದ್ರು ಅಂತ ಪ್ರತೀತಿ ಇದೆ. ಆಮೇಲೆ ಇಲ್ಲಿ ಒಂದು ಸ್ಪೆಷಲ್ ಏನು ಅಂದ್ರೆ, ಹಿಂದೆ ಗಂಗಮ್ಮ ದೇವಸ್ಥಾನ ಇದೆ, ಅಲ್ಲೊಂದು ಗಂಗಾ ಕೋಳ ಇದೆ. 365 ಡೇಸು ಅಲ್ಲಿ ನೀರಿರುತ್ತೆ. ಇಲ್ಲೇನು ಅಂದ್ರೆ ಯಾವ್ದಾದ್ರು ಭಕ್ತಾದಿಗಳು ಏನಾದರೂ ಮನಸ್ಸಲ್ಲಿ ಏನಾದರೂ ಕೆಲಸಗಳು ಕೋರಿಕೆಗಳಿದ್ದಾಗ ಅದು ಆಗತ್ತೋ ಆಗಲ್ವೋ ಅನ್ನೋದಕ್ಕೆ ಒಂದೊಂದು ತೀರ್ಥ ಅಥವಾ ಪ್ರಸಾದ ರೂಪದಲ್ಲಿ ಬರುತ್ತೆ. ಒಳ್ಳೆದಕ್ಕೆ ಒಳ್ಳೆ ಪ್ರಸಾದ ಬರುತ್ತೆ, ಕೆಟ್ಟದಾದ್ರೆ ಈ ಮಣ್ಣು, ಒಡೆದೋಗಿರೋ ಕಲ್ಲುಗಳು, ಬಳೆಗಳು, ಆ ಥರ ಪ್ರಸಾದಗಳು ಬರುತ್ತೆ. ಇಲ್ಲಿ ಎವ್ರಿ ಸೋಮವಾರ ದಾಸೋಹ ಇರುತ್ತೆ. ಬೆಳಗ್ಗೆ 7ರಿಂದ 1 ಗಂಟೆ, 1ರಿಂದ 2:30 ಲಂಚ್ ಬ್ರೇಕ್ ಇರುತ್ತೆ. ಮತ್ತು 2:30ಯಿಂದ 6:30ವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಯಾರಾದರೂ ದೂರದ ಭಕ್ತಾದಿಗಳಿದ್ದರೆ ರಾತ್ರಿ ಬಂದು ಸ್ಟೇ ಮಾಡೋದಕ್ಕೆ ಇಲ್ಲಿ ಯಾತ್ರಿ ನಿವಾಸ ಇದೆ. ಯಾತ್ರಿ ನಿವಾಸದಲ್ಲಿ ರೂಮ್ ಕೂಡ ಇರುತ್ತೆ. ಆಮೇಲೆ ಇಲ್ಲಿ ಲೋಕಲ್ ಆಗಿ ಮದುವೆಗಳು ಕೂಡ ನಡೀತವೆ. ಅದಕ್ಕೆ ಕಲ್ಯಾಣ ಮಂಟಪಗಳು ಕೂಡ ಇದೆ. ಅದಕ್ಕೂ ಬೇಕಾದ್ರೆ ನಮ್ಮ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಆಮೇಲೆ ಸೇವೆಗಳಾದರೆ ಇಲ್ಲೊಂದು 10-15 ಸೇವೆಗಳು ನಡೀತವೆ. ಮಾರ್ನಿಂಗ್ 7ರಿಂದ 10ವರೆಗೂ ಈ ಬಿಲ್ವಾರ್ಚನೆ, ಕುಂಕುಮಾರ್ಚನೆ ಎಲ್ಲ ನಡೀತದೆ. ಮತ್ತು 10 ಗಂಟೆಯಿಂದ ಅರ್ಪಣೆಗಳು, ಆಮೇಲೆ ಪೂಜೆಗಳು ನಡೀತದೆ. ರೆಗ್ಯುಲರ್ ಆಗಿ ಅಂದರೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಮತ್ತು ಸ್ಪೆಷಲ್ ಹಾಲಿಡೇಸಲ್ಲಿ ಜನ ಜಾಸ್ತಿ ಇರ್ತಾರೆ. ದೂರದಿಂದ ಬರೋರು ಫ್ರೀಯಾಗಿ ದೇವಸ್ಥಾನ ನೋಡಬೇಕು ಅಂದರೆ ಮಂಗಳವಾರ, ಬುಧವಾರ ಬಂದರೆ ಒಳ್ಳೆಯದು. ಮತ್ತೇನಾದರೂ ಜಾಸ್ತಿ ಡೀಟೇಲ್ಸ್ ಏನಾದರೂ ಬೇಕಿದ್ರೆ ನಮ್ಮ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸನ್ನು ಕೊಡ್ತೀವಿ. ಈ ಕಡೆ ಅಶ್ವತ್ಥ ಕಟ್ಟೆ ಅಂತಿದೆ. ಅಶ್ವತ್ಥ ಕಟ್ಟೆ ಹತ್ರ ಪ್ರತಿಯೊಂದು ಹಳೆ ವಿಗ್ರಹಗಳನ್ನೆಲ್ಲ ಈ ಕಟ್ಟೆಲ್ಲ ಇಟ್ಬಿಟ್ಟಿದ್ದಾರೆ. ನೋಡಿ ಸಂಖ್ಯೆ
ಈ ದೇವಸ್ಥಾನದ ಎದುರಲ್ಲಿ ಮದುವೆ ಮಂಟಪಗಳಿವೆ ಮತ್ತು ಹೊರ ರಾಜ್ಯಗಳಿಂದ ಬಂದರೆ ಉಳಿಯಲು ನಿಮಗೆ ವಸತಿ ಗೃಹಗಳಿವೆ. ಈ ಸನ್ನಿಧಿಯಲ್ಲಿ ಎಲ್ಲವೂ ಅನುಕೂಲಕರವಾಗಿದೆ. ಏನಾದರೂ ಈ ಸನ್ನಿಧಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಇಲ್ಲಿನ ಮುಜರಾಯಿ ಇಲಾಖೆಯ ಆಫೀಸರ್ಗಳಿದ್ದಾರೆ, ಅವರನ್ನು ಹೋಗಿ ಭೇಟಿ ಮಾಡಿ.